ಇಂದು ಜ್ಞಾನ ಮುದ್ರೆಯನ್ನು ಮಾಡೋಣ. ಇದಕ್ಕೆ ಚಿನ್ಮಯ ಮುದ್ರೆನೂ ಅಂತಾರ, ಜ್ಞಾನ ಮುದ್ರೆನೂ ಅಂತಾರ. ಹೆಬ್ಬೆರಳು ಮತ್ತು ತೋರುಬೆರಳು ಜೋಡಿಸಿ ಹಿಡಿಯೋ ಮೂಲಕ ಮಾಡಬೇಕು. ಈ ಮುದ್ರೆಯನ್ನು ಮುದ್ರೆಗಳ ರಾಜ ಅಂತ ಕರೀತಾರೆ. ಈ ಮುದ್ರೆಯಿಂದ ಉಷ್ಣತೆ ಕಡಿಮೆ ಆಗುತ್ತೆ, ಚಂಚಲತೆ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳು ದೂರವಾಗ್ತವೆ, ಕ್ರೋಧ ಶಮನವಾಗುತ್ತೆ, ವ್ಯಸನ ಮುಕ್ತರಾಗುತ್ತಾರೆ ಮಕ್ಕಳು. ಹಾಗೆ ತೊದಲುವಿಕೆ ಕೂಡ ಕಡಿಮೆ ಆಗ್ತದೆ ಮಕ್ಕಳಲ್ಲಿರುವಂಥದ್ದು. 6ನೇ ಇಂದ್ರಿಯ ಜಾಗೃತವಾಗ್ತದೆ, ಅಂದರೆ 6th ಸೆನ್ಸ್. ಈ ಮುದ್ರೆ ಮೆದುಳಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ಬೇಗನೆ ಇದರದ್ದು ಫಲ ಸಿಗ್ತದೆ ಅಂತ ಹಸ್ತ ಸಾಮುದ್ರಿಕರಿಂದ ತಿಳಿತದೆ. ಕನಿಷ್ಠ 10 ನಿಮಿಷ, ಗರಿಷ್ಠ 30 ನಿಮಿಷದವರೆಗೂ ಈ ಮುದ್ರೆಯನ್ನು ಮಾಡ್ಬೋದು. ಕಣ್ಣು ಮುಚ್ಕೊಂಡು ಮಾಡಬೇಕು. ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ. ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತ ಇದು. ದಿನಾಲು ಮನೇಲಿ ಕಾಲೇ ಕುಂತಿರ್ತಿರಲ್ಲ, ಟಿ ವಿ ನೋಡ್ತಿರ್ತೀರಿ, ತಂದೆ ತಾಯಿ ಜೊತೆ ಮಾತಾಡ್ತಿರ್ತಲ್ಲ, ಆ ಸಮಯದಾಗ ಮಾಡಬೇಕು. ಇದು ಮಾಡೋದ್ರಿಂದ ನಿಮಗೆ ನೆನಪಿನ ಶಕ್ತಿ ಹೆಚ್ಚಾಗಿ ಓದಲಿಕ್ಕೆ ನಿಮಗೆ ಆಸಕ್ತಿ ಹುಟ್ಟುತ್ತದೆ. ಮಾಡ್ರಿ ಅದನ್ನು 10 ನಿಮಿಷ ಮಾಡಿರಿ. ನಾನು ವಿಡಿಯೋ ಲೆಂತ್ ಆಗ್ತದೆ, ಓಲ್ಡ್ ಮಾಡ್ತೀನಿ. ಈಗ ನಿಮ್ಗೆ ಟೈಮಿಂಗ್ ಹಚ್ಚಿದ್ದೀನಿ, ಮಾಡಿ. ಕರೆಕ್ಟಾಗಿ ಕೂತ್ಕೊಳ್ಳಿ, ನೇರವಾಗಿ ಕುಂತ್ಕೊಳ್ಳಿ. ನಾರ್ಮಲ್ಲಾಗಿ ಉಸಿರಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮುದ್ರೆಯ ಎಲ್ಲ ಫಲಗಳನ್ನು ಪಡಿಬೇಕಂದ್ರೆ ಪ್ರಾಣ ಮುದ್ರೆ ಮಾಡಲೇಬೇಕು. ಆ ಮುದ್ರೆಯ ಉಪಯೋಗ ಮತ್ತು ಮಾಡುವ ರೀತಿಯನ್ನು ಮುಂದಿನ ವಿಡಿಯೋದಲ್ಲಿ ನಮಗೆಲ್ಲ ತಿಳಿಸ್ಕೊಡ್ತೀನಿ. ನಮಸ್ಕಾರ.